ಇದು ಸ್ನೇಹಿತರೆ ಬಸ್ ಅಪಘಾತದಲ್ಲಿ 32 ಜನರ ಪ್ರಾಣ ಬಲಿ ತೆಗೆದುಕೊಂಡ ಜಾಗ. ಕನಗನವಡಿ ಮತ್ತು ಒದೆಸಮುದ್ರ ಗ್ರಾಮದ ಮಧ್ಯದಲ್ಲಿ ಕಾವೇರಿ ನದಿಯ ಉಪನದಿ ವರ್ಣಮಾಲೆಗೆ ಮೊದಲು ಬಸ್ ಬಿದ್ದ ಮೇಲೆ ತಡೆಗೋಡೆ ಹಾಕಿದರು. ಈಗ ಕಾಮಗಾರಿ ನೆಪದಲ್ಲಿ ಎಲ್ಲ ಕಿತ್ತಾಕಿ ನೋಡಿ ಎಷ್ಟು ಬೇಜವಾಬ್ದಾರಿಯಿಂದ ಬಿಟ್ಟಿದ್ದಾರೆ ಅಂದರೆ ಇದಕ್ಕೆ ಯಾರು ಹೊಣೆ ನೋಡಿ. ಈ ತೋರಿಸ್ತೀನಲ್ಲ, ಇಲ್ಲಿಂದ ಮುಂದೆ ಹೋದರೆ ಇದೇ ಜಾಗದಲ್ಲಿ ಬಸ್ ಬಿದ್ದು 32 ಜನರ ಪ್ರಾಣ ಹೋಗಿತ್ತು. ಇವತ್ತು ಇದೇ ಕಾಮಗಾರಿ ನೆಪದಲ್ಲಿ ನೋಡಿ ಹಾಕಿದ್ದ ತಡೆಗೋಡೆಯನ್ನು ಯಾವ ಥರ ಕಿತ್ತಾಕಿದ್ದಾರೆ ನೋಡಿ. ಅಬ್ಸರ್ವ್ ಮಾಡಿ, ನೀವೇ ಅಬ್ಸರ್ವ್ ಮಾಡಿ ನೋಡಿ. ಇದು ಪಕ್ಕದಲ್ಲೇ ರಸ್ತೆ ಇದೆ. ರಸ್ತೆ ಮತ್ತು ಕಾಲುವೆಗೂ ಸುಮಾರು 2-2.5 ಮೀಟ್ರ್ ದೂರ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. 2.5 ಮೀಟ್ರ್ ದೂರದಲ್ಲಿ 2.5 ಮೀಟ್ರ್ ದೂರನ ಹೆಂಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಒಬ್ಬ ಡ್ರೈವರು? ಆಕ್ಸಲ್ರೇಟರ್ ಕಟ್ಟಾಗೋ ಅಥವಾ ಏನೋ ಒಂದು ಸಮಸ್ಯೆ ಆಗಿ ಅದು ಡೌನ್ ಇರುತ್ತೆ, ಸಾಧ್ಯನಾ ಅಲ್ವಾ? ಇದಕ್ಕೆ ಎಚ್ಚೆತ್ಕೋಬೇಕು. ಈ ಅಯೋಗ್ಯ ಇಂಜಿನಿಯರ್ಗಳು, ಈ ಅಯೋಗ್ಯ ಕಾಂಟ್ರಾಕ್ಟರ್ಗಳು ಅದು ಏನು ಮಾಡ್ತಿದ್ದಾರೆ ನೋಡಿ. ಮತ್ತು ಮಾನ್ಯ ಶಾಸಕರು ಯಾರೋ ನಮ್ಮ ದರ್ಶನ್ ಪುಟ್ಟಣ್ಣವರು ಕೂಡ ಇದು ಸ್ವಲ್ಪ ಗಮನ ಹರಿಸ್ಬೇಕು ಅನ್ನೋಕ್ಕೆ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಇದನ್ನು ಗಮನಿಸ್ಬೇಕಷ್ಟೇ, ಏನಿಲ್ಲ. ಮತ್ತು ಸಾವಾಗೋದನ್ನು ತಪ್ಪಿಸ್ಬೇಕಷ್ಟೆ.